ಜಾನಪದ ಕ್ಷೇತ್ರಕ್ಕೆ ಅನನ್ಯ ಸೇವೆ ಸಲ್ಲಿಸಿರುವ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಖ್ಯಾತ ಜಾನಪದ ತಜ್ಞ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಅವರು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇವರ ಚಿಕಿತ್ಸೆಗೂ ಹಣವಿಲ್ಲದೆ ಕುಟುಂಬದವರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜ್ಯ ಸರ್ಕಾರ ಇವರ ಚಿಕಿತ್ಸೆಗೆ ಕೂಡಲೇ ಹಣಕಾಸಿನ ನೆರವು ನೀಡಬೇಕು ಅಂತ ದಮ್ಮದಿವಿಗೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಒತ್ತಾಯಿಸಿದರು. ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮೀಡಿಯಾದ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋ ಕಾರಣಕ್ಕಾಗಿ ನಾವೊಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಏನಂತಂದರೆ ಬಹಳ ಮುಖ್ಯವಾಗಿ ಈ ಸಮಾಜ ಯಾವಾಗಲೂ ಜನಸಾಮಾನ್ಯರು ಮತ್ತು ಮಕ್ಕಳು ಹಾಗೂ ಮಹಿಳೆಯರು ಒಂದು ಸುಸಜ್ಜಿತವಾಗಿ ಮತ್ತು ಸಂರಕ್ಷಿತವಾಗಿ ಮತ್ತು ಸಂಸ್ಕಾರ ಭರಿತವಾಗಿರಬೇಕು ಅಂತಂದರೆ ಮುಖ್ಯವಾಗಿ ಜನಪದ ಅಂತಕ್ಕಂಥದ್ದು ನಮ್ಮೊಳಗಡೆ ಇರಬೇಕಾಗುತ್ತೆ. ಯಾಕಂದರೆ ಜನಪದ ಅಂತಕ್ಕಂಥದ್ದೇ ಈ ನೆಲದ ಈ ಪ್ರಪಂಚದ ಮೂಲ ಒಂದು ಸಂಸ್ಕೃತಿ. ಆ ಜನಪದದಿಂದಲೇ ಅನೇಕ ವಿಚಾರಗಳು, ವೈಚಾರಿಕತೆಗಳು ಮತ್ತು ರಾಜಕೀಯ ಇರ್ಬೋದು, ಬೇರೆ ಎಲ್ಲವೂ ಉಟ್ಕೊಂಡಿರ್ತಕ್ಕಂಥದ್ದು ಜನಪದದಿಂದ. ಖಗೋಳ ವಿಜ್ಞಾನ ಇರ್ಬೋದು, ಮತ್ತು TV ಮಾಧ್ಯಮ ಇರ್ಬೋದು, ಬೇರೆ ಬೇರೆ ಏನೇನು ಇವತ್ತೆಲ್ಲ ಶುರುವಾಗಿದೆಯೋ, ಮನುಷ್ಯನ ಮೂಕ ಭಾಷೆಯಿಂದ ಹಿಡಿದು ಮನುಷ್ಯ ಇಲ್ಲಿವರೆಗೂ ಮಾತಾಡೋದನ್ನು ಏನೇನು ಕಲ್ತಿದ್ದಾನೋ ಅದೆಲ್ಲವನ್ನು ಕೂಡ ಜನಪದದಿಂದಲೇ ಕಲ್ತಿದ್ದಾನೆ. ಈ ಜನಪದವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ದಾರಿ ಇರ್ತಕ್ಕಂಥ ಜನರು ನಮ್ಮಲ್ಲಿ ಬಹಳ ಮುಖ್ಯ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮದೇ ಜಿಲ್ಲೆಯ ಬಾನಂದೂರು ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಜನ್ಮ ತಂದಿರ್ತಕ್ಕಂಥ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಅಂತಕ್ಕಂಥವ್ರು ಇಡೀ ಜನಪದವನ್ನು ಉಳಿಸಿ ಬೆಳೆಸಲಿಕ್ಕೆ ಜನಪದ ಕಲೆಗಳು, ಜನಪದ ಸಂಸ್ಕೃತಿಗಳು, ಜನಪದ ಪರಿಕರಗಳ ಬಗ್ಗೆ ಬಹಳ ಆಳವಾದಂಥ ಅಧ್ಯಯನವನ್ನು ಅವರು ಮಾಡಿದ್ದಾರೆ. ಇವತ್ತು ಒಂದು ಡೊಳ್ಳು ಕುಣಿತ ಇರ್ಬೋದು, ಸೋಮನ್ ಕುಣಿತ ಇರ್ಬೋದು, ಕರಡಿ ಮಜಲು ಇರ್ಬೋದು, ಕೈಲಾಸ ಕುಣಿತ ಇರ್ಬೋದು, ನಂದಿ ಕುಣಿತ ಇರ್ಬೋದು, ಇಂಥ ಎಲ್ಲ ಕಲೆಗಳು ಅಡಗಿರ್ತಕ್ಕಂಥದ್ದು ಆದಿವಾಸಿಗಳಲ್ಲಿ, ಮೂಲ ನಿವಾಸಿಗಳಲ್ಲಿ ಮತ್ತು ಲಂಬಾಣಿಗಳಲ್ಲಿ ಮತ್ತು ಬೇರೆ ಬೇರೆ ಜಾತಿಯ ಹಿಂದುಳಿದ ವರ್ಗಗಳಲ್ಲಿ ಇವತ್ತು ಆ ಕಲೆಗಳು ಉಳ್ಕೊಂಡಿದ್ದಾವೆ. ಆ ಕಲೆಗಳೆಲ್ಲವನ್ನ ಅಧ್ಯಯನ ಮಾಡಿ ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಅದಕ್ಕೆ ಒಂದು ಮುಖ್ಯವಾದಂಥ ಸಂವಹನದ ಒಂದು ಇದನ್ನ ನಡೆಸೋದರ ಮೂಲಕ ಅದಕ್ಕೆ ಒಂದು ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು. ಅವರು ಮಾಜಿ ಜನಪದ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಮತ್ತೆ ದೂರದರ್ಶನ ಕೇಂದ್ರದಲ್ಲಿ ಕೆಲಸ ಮಾಡಿ ಕಲಬುರಗಿನಲ್ಲಿ, ಧಾರವಾಡದಲ್ಲಿ, ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಡೆ ಅವರು ಕೆಲಸವನ್ನು ಮಾಡೋದರ ಮೂಲಕ ಅವರು ಕನ್ನಡದ ನಾಡು, ನುಡಿ, ಸಂಸ್ಕೃತಿಗೆ ಒಂದು ಬುನಾದಿಯನ್ನು ಕೂಡ ಹಾಕಿಕೊಟ್ಟಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ, ಅವರ ಕೌಟುಂಬಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಅದರ ಜೊತೆಗೆ ಅವರು ಅನಾರೋಗ್ಯಕ್ಕೀಡಾಗಿದ್ದಾರೆ. ತೀವ್ರ ತರಹದ ಅನಾರೋಗ್ಯಕ್ಕೀಡಾಗಿ ಅವರಿಗೆ 2 ಸಾರಿ ಹೃದಯದ ಶಸ್ತ್ರಚಿಕಿತ್ಸೆ ಆಗಿದೆ, ಮತ್ತೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿದೆ, ಪ್ಯಾಂಕ್ರಿಯಾಸಿಸ್ ಪ್ರಾಬ್ಲಮ್ ಆಗಿದೆ, ಮತ್ತು ಇಡೀ ದೇಹ ಅವರ ಕೃಷಿಯಾಗಿ ಅವರನ್ನ ಬಾಧಿಸ್ತಾ ಇದೆ. ಅವ್ರ ಇಡೀ ಕುಟುಂಬದವರು ಅವ್ರ ಹತ್ರ ಇದ್ದಂಥ ಹಣನೆಲ್ಲ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲವನ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಹಣ ಇದ್ದಿರೋ ಕಾರಣಕ್ಕಾಗಿ ಅವ್ರನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆದ್ರಿಂದ ರಾಜ್ಯ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಏನಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ನಾಡಿನ ಕನ್ನಡ ಪರ ಸಂಘಟನೆಗಳ ನಾಯಕರುಗಳು ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರಿಗೆ ಎಲ್ಲ ರೀತಿಯ ಆರ್ಥಿಕ ನೆರವು ಮತ್ತು ಸಹಕಾರವನ್ನು ನೀಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಯಾಕೆಂತಂದ್ರೆ ಅಂಬರೀಷ್ ಅವ್ರಿಗೆ ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ಇಲ್ಲಿಂದ ಸಿಂಗಾಪುರ್ವರೆಗೂ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡ್ತಿರ್ತಕ್ಕಂಥದ್ದು ಸರ್ಕಾರದವರು. ಆ ಚಿಕಿತ್ಸಾ ವೆಚ್ಚನೆಲ್ಲವನ್ನು ಭರಿಸಿರ್ತಕ್ಕಂಥದ್ದು ಸುಮಾರು 5-6 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಬರ್ತಿರ್ತಕ್ಕಂಥದ್ದು ಇಂಥ ನಾಡಿನ ಕನ್ನಡ ಪರ ಸಂಘಟನೆಗಳು ಮತ್ತು ಸರ್ಕಾರ ಎಲ್ಲವೂ ಕೂಡ ಭರಿಸಿದೆ. ಆದರೂ ಪ್ರಭಾವಶಾಲಿ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥ ಸೇವೆಯನ್ನ, ಪ್ರಭಾವಶಾಲಿ ವರ್ಗದ ಜನರಿಗೆ ಮಾಡ್ತಕ್ಕಂಥ ತೋರ್ತಕ್ಕಂಥ ಅನನ್ಯ ಕಾಳಜಿಯನ್ನ ಒಂದು ಜನಪದವನ್ನು ಉಳಿಸಿ ಬೆಳೆಸಲಿಕ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗೂ ಕೂಡ ತೋರಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿರ್ತದೆ ಮತ್ತು ನಮ್ಮ ಆಗ್ರಹ ಆಗಿರ್ತದೆ. ಯಾಕಂತಂದ್ರೆ ಇವತ್ತು ಅವರು ಕೂಡ ಒಂದು ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಂಬರೀಷ್ ಅವರು ಇರ್ಬೋದು, ಸಾಲುಮರದ ತಿಮ್ಮಕ್ಕ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇರ್ಬೋದು, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾವುದೇ ಇದಿರ್ಬೋದು, ಅನಾರೋಗ್ಯ ಬಂದಾಗ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ, ತೋರಿಸಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ. ಅದೇ ರೀತಿ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಇವತ್ತು ಇಂಥ ಒಂದು ಅನಾರೋಗ್ಯಕ್ಕೀಡಾಗಿ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ, ಆರ್ಥಿಕತೆಯ ಕೆಟ್ಟ ಪರಿಸ್ಥಿತಿನಲ್ಲಿ ಅವ್ರ ಕುಟುಂಬ ಇದೆ. ಹಾಗಾಗಿ ಅವರನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಂಥ ಒಂದು ಹಿರಿಯ ಜೀವ, ಇಂಥ ಒಂದು ಅನನ್ಯ ಕಾಳಜಿಯನ್ನ ಉಳ್ಳಂತ ಒಂದು ಜೀವ ಇಲ್ಲಿಂದ ಕಣ್ಮರೆಯಾದ್ರೆ ಅದು ತುಂಬಲಾಗದ ನಷ್ಟ ಉಂಟಾಗುತ್ತೆ.
ಹಾಗಾಗಿ ರಾಮನಗರ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಾವು ರಾಮನಗರ ಜಿಲ್ಲೆಯವರೇ ಆಗಿರ್ತಕ್ಕಂಥ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರಿಗೆ ಎಲ್ಲ ರೀತಿಯಿಂದನೂ ನೆರವು ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಿರ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ದಮ್ಮಜಿಗೆ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ 25,000 ರೂಪಾಯಿನ ಚೆಕ್ಕನ್ನು ಕೂಡ ನಾವು ಅವರಿಗೆ ಸಹಾಯ ಮಾಡಿದ್ದೀವಿ. 25,000 ರೂಪಾಯಿ ಹಣವನ್ನು ಕೂಡ ನಾವು ಸಹಾಯ ಮಾಡಿದ್ದೀವಿ. ಅದೇ ರೀತಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅವ್ರಿಗೆ ಸಹಕಾರಿಯಾಗಿ ಸಹಾಯವನ್ನು ಮಾಡಬೇಕು ಅಂತೇಳಿ ನಾವು ನೆನೆಸ್ಕೊಳ್ತೀವಿ. ಯಾಕಂತಂದ್ರೆ ಇವತ್ತು ಜನಪದ ಜನರಿಂದ ಜನರಿಗೆ ಹರಿದು ಬಂದಿರತಕ್ಕಂಥದ್ದು ನೂರಾರು ಹಾಡುಗಳನ್ನು, ನೂರಾರು ಗಾದೆಗಳನ್ನು, ಸಾವಿರಾರು ಲಕ್ಷಾಂತರ ಒಗಟುಗಳನ್ನು ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಜನಪದ. ಹೈನುಗಾರಿಕೆಯನ್ನು ಡೆವಲಪ್ ಮಾಡೋದ್ರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ಜನಪದ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಯಾಕೆ ಅಂತಂದ್ರೆ ನೋಡಿ, ಒಬ್ಳು ಹಳ್ಳಿ ಹೆಣ್ಮಗಳು ಹೇಳ್ತಾಳೆ, ತುಂಬಿದ ಹಟ್ಟಿಗೆ ಮಗಳ ಕೊಡಬೇಕು, 3 ಬೀದಿಗೆ ಮಜ್ಜಿಗೆ ಬಿಡಬೇಕು, ಮಕ್ಕಳು ತುಂಬಿಗೆ ಹಾಲ ಚೆಲ್ಲಾಡಿ ಕುಡಿಬೇಕು, ಅಂತ ಮನೆಗೆ ನಾನು ಹೇಳ್ಕೊಡ್ಬೇಕು ಅಂತೇಳಿ ಒಂದು ಜನಪದದಲ್ಲಿರ್ತಕ್ಕಂಥ ಒಂದು ಮಹಿಳೆ ಹೇಳ್ತಾರೆ. ಅಂದ್ರೆ ಹೈನುಗಾರಿಕೆಯನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಆ ಅಮ್ಮ ಒಂದು ಜನಪದರ ಒಂದು ಪ್ರಮುಖವಾದಂತಹ ಮಾತುಗಳು ಹೇಗಿರ್ತವೆ ಅಂತ ಅವ್ರೇನು ಯಾವ ಪ್ರತಿಫಲಾಪೇಕ್ಷೆನೂ ಪಡೆದು ಸಮಾಜಕ್ಕೆ ಹೇಳದಂದವರಲ್ಲ. ಇವಾಗ ಕನ್ನಂಬಾಡಿ ಕಟ್ಟೆ ಕಟ್ಟೋಕ್ಕೆ ಒಬ್ರು ಜನಪದರು ಹೇಳಿರ್ತಕ್ಕಂಥದ್ದು ಒಂದು ಪ್ರೇರಣೆ. ಅದು ಏನಂತಾರಂತಂದ್ರೆ ಒಬ್ರು ಜನಪದರು ಊರೂರ್ಗೂ 108 ಆಳ ಕೂಗವ್ರೆ ಮಹಾರಾಜರು, ಊರೂರ್ಗೂ 108 ಆಳ ಕೂಗವ್ರೆ ಕನ್ನಂಬಾಡಿಲಿ ಕಟ್ಟೆ ತಿರಿಯೋಕೆ ಮಹಾರಾಜರು ಕುಂಟಾಳು ಬಂದು ಕಾಸು ಕೊಡ್ತಾರೆ ಅಂತ ಹೇಳ್ತಾರೆ. ಇಂಥದ್ದನ್ನೆಲ್ಲವನ್ನ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥವು ಜನಪದರು. ಅದು ನೀರಾವರಿಗಿರ್ಬೋದು, ಅದು ಹೈನುಗಾರಿಕೆಗಿರ್ಬೋದು, ಅದು ವ್ಯವಸಾಯ ಕ್ಷೇತ್ರಕ್ಕಿರ್ಬೋದು, ಅದು ಬದುಕಿಗೆ ಬೇಕಾಗಿರ್ತಕ್ಕಂಥದ್ದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂಥ ಜನಪದರು ಎಲ್ಲೋ ಒಂದೊಂದು ಸಾಮಾಜಿಕ ಕೊಂಡಿಗಳಾಗಿ ಉಳ್ಕೊಂಡಿದ್ದಾವೆ. ಇಂಥ ಸಾಮಾಜಿಕ ಕೊಂಡಿಗಳು ಕಳಚಿ ಬಿದ್ದೋಗ್ಬಿಟ್ರೆ, ಇಂಥ ಸಾಮಾಜಿಕ ಕೊಂಡಿಗಳು ಹಾಳಾಗ್ಬಿಟ್ರೆ ಮುಂದಿನ ತಲೆಮಾರಿಗೆ ಇದನ್ನ ಬೋಧಿಸ್ತಕ್ಕಂಥವ್ರು ಹೇಳ್ತಕ್ಕಂಥವ್ರು ಇರೋದಿಲ್ಲ. ಅದ್ರ ಜೊತೆಗೆ ಬಾನಂದೂರು ಕೆಂಪಯ್ಯನವರು ಬಹಳಷ್ಟು ಪುಸ್ತಕಗಳನ್ನ ಜನಪದದ ಬಗ್ಗೆ ಬರೆದಿದ್ದಾರೆ, ಬಿದಿರಿನ ಬಗ್ಗೆ ಬರೆದಿದ್ದಾರೆ. ಆಮೇಲೆ ವಿಶೇಷವಾಗಿ ಅವರು ಈ ಚರ್ಮವಾದ್ಯಗಳು ಮತ್ತು ಪ್ಲಾಸ್ಟಿಕ್ ವಾದ್ಯಗಳ ನಡುವೆ ನಡೀತಾ ಇದ್ದಂತ ಒಂದು ಮಡಿವಂತಿಕೆಯನ್ನ, ಮೈಲಿಗೆಯನ್ನ ಅವರು ಹೊರ ಜಗತ್ತಿಗೆ ತೋರಿಸೋದ್ರಲ್ಲಿ ಬಹಳ ಪ್ರಮುಖವಾದಂತಹ ವ್ಯಕ್ತಿ ಅಂತಂದ್ರೆ ಬಾನಂದೂರು ಕೆಂಪಯ್ಯನವರು. ಇವತ್ತು ಚರ್ಮವಾದ್ಯಗಳನ್ನ ಅಲ್ಲಿಗೆ ನಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಂದು ಬ್ರಾಹ್ಮಣಿಸಮ್ ಎಂಟ್ರಿಯಾಗಿ ಚರ್ಮವಾದ್ಯಗಳನ್ನ ಬಳಸಬೇಡಿ, ನೀವು ಪ್ಲಾಸ್ಟಿಕ್ ವಾದ್ಯಗಳನ್ನ ಬಳಸಿ ಅಂತಕ್ಕಂಥ ರೀತಿಯಲ್ಲಿ ಬಂದ್ಬಿಟ್ಟಿತ್ತು. ಚರ್ಮವಾದ್ಯಗಳು ಇಲ್ಲದೆ ಹೋದ್ರೆ ಅದರ ನೈಜ ಒಂದು ಸ್ವಾದ, ನೈಜವಾದಂತ ಒಂದು ಧ್ವನಿ ಆಚೆ ಬರಲ್ಲ ಅಂತಕ್ಕಂಥ ವಿಚಾರವನ್ನ ಮೊದಲು ಅಧ್ಯಯನ ಮಾಡಿ ಹೇಳಿದಂತ ವ್ಯಕ್ತಿ ಯಾರಾದ್ರೂ ಇದಾರಂದ್ರೆ ಅವರು ಬಾನಂದೂರು ಕೆಂಪಯ್ಯನವರು. ಇಡೀ ಜಗತ್ತಿನ ದೊಡ್ಡ ಜಾನಪದ ಪರಿಕರ ಹುಟ್ಟಿರೋದು ನಮ್ಮ ಕರ್ನಾಟಕದಲ್ಲಿ. ಜಗ್ಗಲ್ಗೆ ಅಂತಕ್ಕಂಥ ಒಂದು ಪರಿಕರ ಇದೆ, ಅದನ್ನ ಧಾರವಾಡದಲ್ಲಿ ಬಳಸ್ತಾರೆ. ಈ ಜಗ್ಗಲ್ಗೆ ಅಂತಕ್ಕಂಥ ಒಂದು ಜಾನಪದ ಪರಿಕರ ಇದ್ರೆ ಜಗತ್ತಿನ ಅತಿ ದೊಡ್ಡ ಪರಿಕರ ಅದು. ಅದರ ಬಗ್ಗೆ ಹೇಳಿದಂಥವ್ರು ಬಾನಂದೂರು ಕೆಂಪಯ್ಯನವರು. ಅದ್ರ ಬಗ್ಗೆ ಅಲ್ಲಿವರೆಗೂ ಜಗ್ಗಲ್ಗೆ ಅಂತಕ್ಕಂಥದ್ದು ಜಗತ್ತಿನ ದೊಡ್ಡ ಜಾನಪದ ಪರಿಕರ, ಜಾನಪದ ವಾದ್ಯ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ತಿಳಿದೇ ಇರಲಿಲ್ಲ. ಅಂತ ವಾದ್ಯಗಳ ಬಗ್ಗೆ, ಅಂತದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ತಿಳಿಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು. ಇವತ್ತು ಅವ್ರದ್ದು ಒಂದು ದಯನೀಯವಾದಂಥ ಪರಿಸ್ಥಿತಿಯಲ್ಲಿ, ಚಿಂತಾಜನಕವಾದಂಥ ಪರಿಸ್ಥಿತಿಯಲ್ಲಿ ಅವರು ಮತ್ತು ಅವ್ರ ಕುಟುಂಬ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಇಷ್ಟು ದೊಡ್ಡ ಸರ್ಕಾರ ಇದೆ, ಇಷ್ಟು ಅದಕ್ಕೆ ಆದಂಥ ಒಂದು ಇಲಾಖೆ ಸೃಜನೆಯಾಗಿದೆ. ಆ ಇಲಾಖೆನಲ್ಲಿ ಅನೇಕ ಯಾವ್ದಾವುದೋ ಟ್ರಸ್ಟ್ಗಳಿಗೆ, ಯಾವ್ಯಾವುದೋ ವಿಚಾರಗಳಿಗೆ ಕೋಟ್ಯಾಂತರ ರೂಪಾಯಿ ಅನಾವಶ್ಯಕ ಖರ್ಚಾಗ್ತಾ ಇದೆ. ಇಂಥ ಹಿರಿಯ ವ್ಯಕ್ತಿಗಳನ್ನ, ಇಂಥ ಜೀವಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಸಪೋರ್ಟನ್ನ, ಸಹಕಾರವನ್ನ ಮಾಡಬೇಕು ಅಂತೇಳಿ ನಮ್ಮ ಒಂದು ಕಾಳಜಿ. ಆ ಕಾಳಜಿಯಿಂದಾಗಿ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ.